ಬ್ಯಾಕ್. ಬೆಂಗಳೂರಿನ ಜನರಿಗೆ ಕಾವೇರಿ ನೀರಿನ ದರ ಏರಿಕೆಯ ಬರೆ ಮತ್ತೆ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ನೀರಿನ ಬರೆ ಈಗ ನೀರಿನ ದರ ಏರಿಕೆ ಫಿಕ್ಸ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಜಲಸಂಪನ್ಮೂಲ ಸಚಿವರು ನೀರಿನ ದರ ಏರಿಕೆಯ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಈಗ ಪಾರ್ಟಿಯವರು ಇದಾರಲ್ಲ ಬಿಜೆಪಿಯವರು ಈಗ ಬೀಳ್ತಾ ಇದೆ ಜನರಿಗೆ. ನೀರಿನ ದರ ಏರಿಕೆ ಫಿಕ್ಸ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು ಕಾವೇರಿ ನೀರಿನ ದರ ಏರಿಕೆ ಸುಳಿವನ್ನ ಕೊಟ್ಟಿದ್ದಾರೆ. ಜಲಮಂಡಳಿ ಉಳಿಬೇಕು ಅಂದ್ರೆ ದರ ಏರಿಕೆ ಅನಿವಾರ್ಯ. ಹೀಗಾಗಿ ನೀರಿನ ದರ ಅನಿವಾರ್ಯವಾಗಿದೆ. 2004ರ ನಂತರ ಜಲಮಂಡಳಿ ನೀರಿನ ದರ ಏರಿಕೆ ಮಾಡಿಲ್ಲ. ಎಲ್ಲಾ ಫ್ರೀಯಾಗಿ ಕೊಟ್ರೆ ಸರ್ಕಾರ ಹೇಗ್ ನಡಿಬೇಕು? ಬೆಂಗಳೂರಿನ ಹಲವೆಡೆ ನೀರನ್ನ ಫ್ರೀಯಾಗಿ ಕೊಡ್ತಿದ್ದೇವೆ, ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಿದ್ದಾರೆ. ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಲ್ವಾ? ಡಿಕೆ ಶಿವಕುಮಾರ್ ಇನ್ಮೇಲೆ ಕಾವೇರಿ ನೀರನ್ನ ಫ್ರೀಯಾಗಿ ಕೊಡೋಕೆ ಆಗಲ್ಲ. ಪವರ್ ಬಿಲ್ 75 ಕೋಟಿ ರೂಪಾಯಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಕಾವೇರಿ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆ ಮಾಡಿಲ್ಲ. ನಾವು ಏನ್ ಮಾಡ್ತೀವಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾ ಇದೆ. ಹೀಗೆ ಎಲ್ಲರೂ ಕೂಡ 10% ರೈಸ್ ಮಾಡ್ತೀವಿ. ಸ್ಯಾಲರಿಗಳನ್ನ ಪಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲ ಅಲ್ಲಿ ಎಷ್ಟು ದಿನ ಫ್ರೀ ನಡ್ಸಕ್ ಆಗ್ತಾ ಇದೆ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದೆ. ಒಂದು ಕೋರ್ಟ್ಷ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆ ಮಾಡಿಲ್ಲ. ನಾವು ಏನ್ ಮಾಡ್ತೀವಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾ ಇದೆ. ಹೀಗೆ ಎಲ್ಲರೂ ಕೂಡ 10% ರೈಸ್ ಮಾಡ್ತೀವಿ. ಸ್ಯಾಲರಿಗಳನ್ನ ಪಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲ ಅಲ್ಲಿ ಎಷ್ಟು ದಿನ ಫ್ರೀ ನಡ್ಸಕ್ ಆಗ್ತಾ ಇದೆ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದೆ. ಒಂದು ಕೋರ್ಟ್ಷ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆ ಮಾಡಿಲ್ಲ. ನಾವು ಏನ್ ಮಾಡ್ತೀವಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾ ಇದೆ. ಹೀಗೆ ಎಲ್ಲರೂ ಕೂಡ 10% ರೈಸ್ ಮಾಡ್ತೀವಿ ಸ್ಯಾಲರಿಗಳನ್ನ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ನೀರಿನ ದರ ಏರಿಕೆ ವಿಚಾರವಾಗಿ ಹಿಂದೆಯೇ ಸುಳಿವನ್ನ ಕೊಟ್ಟಿದ್ರು ಡಿಕೆಶಿ. ಆದ್ರೆ ಪ್ರಮುಖವಾಗಿ ಯಾವಾಗ ಏನ್ ಮಾಡ್ತಾರೆ ಅನ್ನುವಂಥದ್ದು, ಸದ್ಯಕ್ಕೆ ಎಷ್ಟು % ಜಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇತ್ತು. ಸೊ ಅಂತೂ ಇಂತೂ ಫೈನಲಿ ನೀರಿನ ದರ ಏರಿಕೆ ಮಾಡುವಂತ ವಿಚಾರ ಅಧಿಕೃತ ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ಏನಂತಂದ್ರೆ ವರ್ಷ ಆರಂಭ ಆಗ್ತಾ ಇದ್ದಂಗೆ ಒಂದ್ ಕಡೆಯಾಗಿ ಸಾರ್ವಜನಿಕರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಶಾಕ್ ಕೂಡ ಸಿಗ್ತಾ ಇತ್ತು. ಈಗಾಗಲೇ ಸಾರಿಗೆ ಬಸ್ ದರ ಕೂಡ ಏರಿಕೆ ಆಗಿತ್ತು. ತದನಂತರ ಈಗ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆಯ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ವು. ಅದರ ಜೊತೆಗೆ ಈಗ ಪ್ರಮುಖವಾಗಿ ಮೂಲಭೂತ ಸೌಲಭ್ಯ ಅಂತಂದ್ರೆ ಕುಡಿಯುವ ನೀರಿಗೂ ಕೂಡ ಈಗ ಬೆಲೆ ಏರಿಕೆಯ ಶಾಕ್ ಕೂಡ ತಟ್ಟುವಂಥದ್ದು. ಈಗಾಗಲೇ ಏನಂತಂದ್ರೆ ನೀರಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ಕೂಡ ಜಲಮಂಡಳಿ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಬಾರಿ ಕೂಡ ಒಂದ್ ರೀತಿಯಾಗಿ ಸುಳಿವನ್ನ ಕೂಡ ಕೊಟ್ಟಿದ್ರು. ಸದ್ಯ ಈಗ ಫೆಬ್ರವರಿ 1ರಿಂದ ನೀರಿನ ದರ ಏರಿಕೆ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಈಗ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇವತ್ತು ಏನಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಲಮಂಡಳಿಯ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನು ಕೂಡ ಮಾಡಲಾಗಿತ್ತು.
ಆ ಒಂದು ಸಭೆಯಲ್ಲಿ ಈಗ ಏನಂತಂದ್ರೆ ನೀರಿನ ದರವನ್ನ ಏರಿಕೆ ಮಾಡ್ಬೇಕು, ಆದ್ರೆ ಎಷ್ಟರ ಮಟ್ಟಿಗೆ ನೀರಿನ ದರವನ್ನ ಏರಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಏನಂದ್ರೆ ಕಳೆದ ವರ್ಷವೇ ಜಲಮಂಡಳಿಯ ಅಧಿಕಾರಿಗಳು ಕೂಡ ಒಂದು ಮನವಿಯನ್ನ ಕೂಡ ಇಟ್ಟಿದ್ರು. ಸರ್ಕಾರಕ್ಕೆ ಈಗಾಗಲೇ ನೀರಿನ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಒಂದ್ ರೀತಿಯಾಗಿ ಪತ್ರವನ್ನ ಕೂಡ ಬರ್ದಿದ್ರು. ಯಾಕಂತಂದ್ರೆ ಜಲಮಂಡಳಿ ಈಗಾಗಲೇ ಭಾರಿ ನಷ್ಟದಲ್ಲಿದೆ. ತಿಂಗಳಿಗೆ ಏನಿಲ್ಲ ಅಂತಂದ್ರು 80,000 ಕೋಟಿಯಷ್ಟು ಕೂಡ ಏನಂತಂದ್ರೆ ಖರ್ಚು ಆಚೆ ಆಗ್ತಾ ಇದೆ. ಹೀಗಾಗಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಕೋಟಿಗಟ್ಟಲೆ ನಷ್ಟವಾಗ್ತಾ ಇರುವಂತದ್ದು. ಹೀಗಾಗಿ ದರ ಏರಿಕೆ ಮಾಡೋದು ಕೂಡ ಅನಿವಾರ್ಯವಾಗಿದೆ ಅನ್ನೋಂಥದ್ದನ್ನ ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ನೀಡಿದ್ರು. ಸದ್ಯ ಆ ಒಂದು ಮಾಹಿತಿ ಎಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಎಷ್ಟು % ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಜಲಮಂಡಳಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅಂದ್ರೆ ಅಧಿಕಾರಿಗಳು ಯಾವ್ಯಾವ ಒಂದು ದರವನ್ನ ಏರಿಕೆ ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಈಗಾಗಲೇ ಅಂದ್ರೆ ಒಂದ್ ರೀತಿಯಾಗಿ 5ನೇ ಹಂತದ ಯೋಜನೆ ಕೂಡ ಆರಂಭವಾಗ್ತದೆ. ಅದರ ಜೊತೆ 6ನೇ ಹಂತದ ಯೋಜನೆಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ತಿಂಗಳಿಗೆ ಏನಿಲ್ಲ ಅಂತಂದ್ರು 80,000 ಕೋಟಿಯಷ್ಟು ಕೂಡ ಏನಂತಂದ್ರೆ ಖರ್ಚು ವೆಚ್ಚಗಳು ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಇರುವಂತ ಸಿಬ್ಬಂದಿಗಳಿಗೂ ಕೂಡ ವೇತನವನ್ನ ಪರಿಷ್ಕರಣೆಯನ್ನ ಮಾಡಬೇಕಾಗಿದೆ. ಹೀಗಾಗಿ ಒಂದ್ ರೀತಿಯಾಗಿ ನೀರಿನ ದರ ಏರಿಕೆ ಮಾಡೋದು ಕೂಡ ಅನಿವಾರ್ಯವಾಗಿದೆ. ಅದರ ಜೊತೆಗೆ ಏನಂತಂದ್ರೆ 2014 ನೀರಿನ ದರವನ್ನ ವರ್ಷಗಳ ಕಾಲ ಕೂಡ ಯಾವುದೇ ರೀತಿಯಾಗಿ ದರ ಏರಿಕೆಯನ್ನ ಮಾಡಿಲ್ಲ. ಹೀಗಾಗಿ ದರ ಏರಿಕೆ ಮಾಡೋದು ಕೂಡ ಒಂದ್ ರೀತಿಯಾಗಿ ಅನಿವಾರ್ಯ ಆಗಿದೆ ಅನ್ನುವಂತ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕಲಾಗಿದೆ. ಹೀಗಾಗಿ ದರ ಏರಿಕೆ ಅಂತೂ ಫಿಕ್ಸ್ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲವನ್ನು ಫ್ರೀ ಆಗಿ ಕೊಟ್ಟು ಸರ್ಕಾರ ಹೇಗೆ ನಡೆಸೋದು ಅನ್ನೋ ಹೇಳಿಕೆ DK ಶಿವಕುಮಾರ್ ಅವರು ಕೂಡ ನೀಡಿರುವಂತದ್ದು. ಫೆಬ್ರವರಿ 1ರಿಂದ ದರ ಏರಿಕೆ, ನೀರಿನ ದರ ಏರಿಕೆ ಆಗೋದು ಕೂಡ ಫಿಕ್ಸ್ ಅನ್ನುವಂತ ಮಾತುಗಳು ಕೂಡ ಈಗ